ಆತ್ಮೀಯ ಪೋಷಕ ಮತ್ತು ವಿದ್ಯಾರ್ಥಿಗಳೇ, ಕಳೆದ ಬಾರಿ ನಾನು ಹೇಳಿದ ಹಾಗೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2025 ಒಂದು ಫಾರ್ಮೆಟನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಹೊಸದಾಗಿ ನೋಡ್ತಾ ಇದ್ರು ನಮ್ಮ ಒಂದು ಈ PUM ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಲ್ ಬಟನ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ನಿಮ್ಮ ಮುಂದೆ ಜವಾಹರ್ಲಾಲ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2025 ಸರ್ಟಿಫಿಕೇಟ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಪರೀಕ್ಷೆದು ಏನು ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ 16 ಸೆಪ್ಟೆಂಬರ್ 2023 ಆಗುತ್ತೆ. ಎಷ್ಟೋ ಶಾಲೆಗಳನ್ನು ತುಂಬುವಾಗ ತುಂಬ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೇಕಾದ್ರೆ ಯಾರಾದರೂ ಪೋಷಕರು ಟೀಚರ್ಸಿಗೆ ಅಥವಾ ಹೆಡ್ ಮಾಸ್ಟರ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ಒಂದು ಫಾರ್ಮೆಟನ್ನು ತೋರಿಸೋದು, ವಿಡಿಯೋ ತೋರಿಸೋದ್ರ ಮುಖಾಂತರ ನೀವು ಅದನ್ನು ಯಾವ ರೀತಿ ತುಂಬೋದು ಅಂತ ಕೇಳ್ಬೋದು. ಸೊ ಫಸ್ಟ್ ಬಂದುಬಿಟ್ಟು ಸರ್ಟಿಫೈಡ್ ದಟ್ ಇನ್ಫಾರ್ಮೇಷನ್ ಗಿವನ್ ಬಿಲೋ ಕರೆಕ್ಟ್ ರೆಸ್ಪೆಕ್ಟೆಡ್ ಆಫ್. ಸೊ ಯಾರ ಹೆಸರಿಗೆ ನೀವು ಎಕ್ಸಾಮ್ ತೊಗೋತಾ ಇದ್ರೋ ಅವ್ರ ಹೆಸರು. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಸ್ವಾತಿ ವಿನಾಯಕ ಭಟ್ ಅಂತ. ಸೊ ಇವಳು ಸ್ಟೂಡೆಂಟ್ ಹೌದು, ಎಕ್ಸಾಮನ್ನು ತಗೊಳ್ತಾ ಇದ್ದಾರೆ, ಅದಕ್ಕೆ ಅವ್ರ ಹೆಸರು ಬರೆದ್ವಿ. ಸೊ ನೆಕ್ಸ್ಟು ನೇಮ್ ಆಫ್ ದ ಸ್ಟೂಡೆಂಟ್. ಇಲ್ಲಿ ಕೆಳಗಡೆ ಬಂದು ಹೂ ಈಸ್ ಸ್ಟಡಿಂಗ್ ಇನ್ ದ 5th. ಸೊ ಇಲ್ಲಿ ನೀವು ಯಾವ ಸ್ಕೂಲಲ್ಲಿ ಬರೆದಿದ್ದಾರೋ ಆ ಸ್ಕೂಲ್ ಹೆಸರು ಬರೀಬೇಕು. ಇಲ್ಲಿ ಸ್ಟೂಡೆಂಟ್ ನೇಮ್, ಕೆಳಗಡೆ ಯಾವ ಸ್ಕೂಲು, ಇವಳು ಓದ್ತಾ ಇರೋದು ಜನತಾ ವಿದ್ಯಾಲಯ. ಸೊ ಜನತಾ ವಿದ್ಯಾಲಯ ಸ್ಕೂಲನ್ನು, ಯಾಕಂದರೆ ಇದು ಒಂದು ಸ್ಕೂಲ್ ಅವರು ತುಂಬಿದ್ದಾರೆ, ಸ್ವಲ್ಪ ಅದು ರಾಂಗ್ ಆಗಿತ್ತು, ಹಾಗಾಗಿ ನಾನು ಒಂದು ಸ್ವಲ್ಪ ತಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಮೇಲೆ ಫಸ್ಟ್ ಕಾಲಮ್ ಬಂದುಬಿಟ್ಟು ಸ್ವಾತಿ ವಿನಾಯಕ್ ಭಟ್ ಸ್ಟೂಡೆಂಟ್ ನೇಮ್, ಕೆಳಗಡೆ ಕಾಲಮ್ನಲ್ಲಿ ಬಂದು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ ನಿಮ್ಮ ಸ್ಟೂಡೆಂಟ್, ನಿಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾಳಲ್ಲ ಆ ಸ್ಕೂಲ್ ನೇಮನ್ನು ಬರೀಬೇಕು. ಇನ್ನು ಕೆಳಗಡೆ ಬಂದೆ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್. ಸೊ ಕ್ಯಾಂಡಿಡೇಟ್ ಯಾರು ಎಕ್ಸಾಮ್ ಬರೀತಾ ಇದ್ದಾರೆ, ಅಪಿಯರ್ ಆಗ್ತಾರೋ ಅವ್ರ ಹೆಸರನ್ನ ಬ್ಲಾಕ್ ಲೆಟರಲ್ಲಿ ಬರೀಬೇಕು, ಅಂದರೆ ಕ್ಯಾಪಿಟಲ್ ಲೆಟರಲ್ಲಿ ಬರೀಬೇಕು, ಸ್ವಾತಿ ವಿನಾಯಕ ಭಟ್. ಸೊ ಅದೇ ರೀತಿಯಾಗಿ ಫಾದರ್ಸ್ ನೇಮ್, ತಂದೆ ಹೆಸರು ಬಂದ್ಬಿಟ್ಟು ಅದು ಕೂಡ ಬ್ಲಾಕ್ ಲೆಟರಲ್ಲಿರಲಿ, ವಿನಾಯಕ ಪಿ ಭಟ್. ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇರೋದು, ನೀವು ನಿಮ್ಮ ದಾಖಲೆಗಳನ್ನು ನೀವು ತುಂಬ್ಕೋಬೇಕು. ಮದರ್ಸ್ ನೇಮ್, ಸೊ ಸ್ವಾತಿಯವರ ಮದರ್ಸ್ ನೇಮು ವಿಜಯ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ನೇಮ್ ಆಫ್ ದ ಗಾರ್ಡಿಯನ್, ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ಬೇರೆಯವ್ರ ಹತ್ರ ಮಗು ಇದೆ ಅಂದರೆ ಆ ಪೋಷಕರ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ. ಸೊ ಈ ಥರ ಯಾರಾದರೂ ದೂರದ ರಿಲೇಟಿವ್ ಆಗಿರಲಿ ಅವರನ್ನು ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಡೇಟ್ ಆಫ್ ಬರ್ತು, ನಿಮ್ಮ ಅಡ್ಮಿಷನ್ ರಿಜಿಸ್ಟ್ರಲ್ಲಿ ಅಥವಾ STS ಅಲ್ಲಿ ಏನಿದೆಯಲ್ಲ ಮಗುವಿನ ಡೇಟ್ ಆಫ್ ಬರ್ತು ಅದನ್ನು ಮೆನ್ಷನ್ ಮಾಡಬೇಕು. 28/4/2014 ಇವಳು ಡೇಟ್ ಆಫ್ ಬರ್ತು, ಹಾಗಾಗಿ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿದ್ದೀವಿ. ಸೊ ಇನ್ ವರ್ಡ್ಸ್, ಈ ಡೇಟ್ ಆಫ್ ಬರ್ತ್ ಬರೆದಿರ್ತಾರಲ್ಲ ಅದನ್ನು ವರ್ಡ್ಸಲ್ಲಿ ಬರೀಬೇಕು, ಮರೆಯೋ ಹಾಗಿಲ್ಲ. ವರ್ಡ್ಸ್ 28/4/2014 ಅಂತ ವರ್ಡ್ಸಲ್ಲಿ ಇಲ್ಲಿ ಬರೀಬೇಕು. ಸೊ ಅದೇ ರೀತಿಯಾಗಿ ಇಲ್ಲಿ ಜೆಂಡರ್, ಮಗು ಗಂಡು ಹೆಣ್ಣು. ಸೊ ಆ ವಿದ್ಯಾರ್ಥಿನಿ ಬಾಯ್ ಆಗಿದ್ರೆ ಬಾಯ್ಗೆ ರೈಟ್ ಹಾಕ್ರಿ, ಗರ್ಲ್ ಆಗಿದ್ದರೆ ಗರ್ಲೇ ರೈಟ್ ಆಗಲಿ, ಟ್ರಾನ್ಸ್ಜೆಂಡರ್ ಯಾರಾದರೆ ಟ್ರಾನ್ಸ್ಜೆಂಡರ್ ಹಾಕ್ರಿ. ಸೊ ಅದೇ ರೀತಿಯಾಗಿ ಇಲ್ಲಿ ಬಂದ್ಬಿಟ್ಟು ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ಸಂಬಂಧಿಸಿದ್ದಾರೆ. ಸೊ ಈ ಹುಡುಗಿ ಬಂದ್ಬಿಟ್ಟು ನಮ್ಮ ಸ್ವಾತಿ 2A, OBCಯಲ್ಲಿ 2A ಬರುತ್ತೆ, ಹಾಗಾಗಿ 2A. OBC ಒಳಗೆ 2A, ಗಂಗಾಮಾತಾ, ಕುರುಬ, ಈ ಥರ ಎಲ್ಲ ಜಾತಿಗಳು OBCಗಳಾಗಿ ಈಗ ಕನ್ವರ್ಟ್ ಆಗಿ OBC ಆಗಿ ಎಲ್ಲರನ್ನೂ ಕೂಡ ಇವತ್ತು ನಾವು ಗುರುತಿಸ್ತಾ ಇದ್ದೀವಿ. ಸೊ ಹಾಗಾಗಿ ಸರ್ಕಾರನೂ ಕೂಡ OBC ಅಂತೇಳಿ ನಾವು ಅವ್ರನ್ನ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಎಲ್ಲರೂ OBC ಆಗ್ತಾರೆ. ಜನರಲ್ಲು ಶೆಟ್ರು ಮತ್ತು ಬ್ರಾಹ್ಮಣರು ಮಾತ್ರ ಇವರು ಜನರಲ್ ಬರ್ತಾರೆ. ಇನ್ನು ಉಳಿದ ಎಲ್ಲ ಕ್ಯಾಟಗರಿಯವರು 2A, ಎಲ್ಲ ಕ್ಯಾಟಗರಿಯವರು OBC ಒಳಗೆ ಬರ್ತಾರೆ. ಸೊ 2A ಆಗಿರ್ಬೋದು, 3rd B ಆಗಿರ್ಬೋದು. ಸೊ ಈ ಥರ ಕ್ಯಾಟಗರಿ 1, ಕ್ಯಾಟಗರಿ 2 ಅಂತ ಬರ್ತವೆ, ಅವೆಲ್ಲವೂ ಕೂಡ OBCಯಲ್ಲಿ ಬರುತ್ತೆ. ಅದರಲ್ಲಿ ಟಿಕ್ ಮಾಡಬೇಕು, ಮೆನ್ಷನ್ ಮಾಡಿ ಯಾವ ಕ್ಯಾಟಗರಿ ಅಂತ. ಸೊ SC ಆಗಿದ್ದರೆ SCಗೆ ಟಿಕ್ ಮಾಡಿ, ST ಆಗಿದ್ದರೆ ST ಟಿಕ್ ಮಾಡಿ. ಸೊ ಅದೇ ರೀತಿಯಾಗಿ ಮಗು ಏನಾದರೂ ಕೂಡ ಡಿಸಬಿಲಿಟಿ ಇದ್ದರೆ ಫಿಸಿಕಲಿ ಏನಾದರೂ ಡಿಸೇಬಲ್ ಇದ್ದರೆ ಅದನ್ನು ಮೆನ್ಷನ್ ಮಾಡಿ. ವಿಜುವಲ್, ನೋಟದಲ್ಲಿ ಏನಾದರೂ ಅವರಿಗೆ ತೊಂದರೆ ಇದ್ದರೆ, ಕಣ್ಣಿನ ದೋಷ ಇದ್ದರೆ ಅದನ್ನು ಇಲ್ಲಿ ಟಿಕ್ ಮಾಡಿ. ಸೊ ಇಲ್ಲಿ ಇಯರಿಂಗ್, ಕೇಳೋದೇನಾದರೂ ಅವ್ರಿಗೆ ದೋಷ ಇದ್ದರೆ ಸೊ ಅದನ್ನು ಕೂಡ ಇಲ್ಲಿ ಟಿಕ್ ಮಾಡ್ಬೋದು. ಸೊ ಡಿಸಬಿಲಿಟಿ, ಎಷ್ಟು ಪ್ರಮಾಣದಲ್ಲಿ ಅವ್ರು ಡಿಸಬಿಲಿಟಿ ಆಗಿದ್ದಾರೆ ಅನ್ನೋದನ್ನು ಇಲ್ಲಿ ಪರ್ಸಂಟೇಜನ್ನು ಮೆನ್ಷನ್ ಮಾಡಿ. ಈ ಪರ್ಸಂಟೇಜು ನೀವು ಏನು ಮಗು ಡಿಸಬಿಲಿಟಿ ಆದಾಗ ಡಾಕ್ಟ್ರಿಗೆ ತೋರಿಸಿರ್ತಾರೆ, ಅವರು ಬರೆದಿರ್ತಾರೆ ಇಷ್ಟು % ಇವ್ರಿಗೆ ಡಿಸಬಿಲಿಟಿ ಇದೆ ಅಂತ, ಅದನ್ನು ಮೆನ್ಷನ್ ಮಾಡಿ. ಸೊ ಏನೂ ಇಲ್ಲ ಅವರು ಚೆನ್ನಾಗಿದ್ದಾರೆ ಅಂದರೆ ಎಲ್ಲವೂ ಕೂಡ ಖಾಲಿ ಬಿಡಬೇಡಿ, ಈಗ ಟಿಕ್ ಮಾಡಿ, ಶಾರ್ಟಾಗಿ ಒಂದು ಲೈನ್ ಹಾಕಿ, ಅಂದರೆ ಸಂಬಂಧ ಇಲ್ಲ ಅಂತ. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್. ಸೊ ಯಾರು ಪರೀಕ್ಷೆ ಬರೀತಿದಾರಲ್ಲ ವಿದ್ಯಾರ್ಥಿ, ಆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರನ್ನು ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿಗೆ PIN ನಂಬರ್ ಆಫ್ ದ ಕ್ಯಾಂಡಿಡೇಟ್. PEN ಅಂದರೆ ಪರ್ಮನೆಂಟ್ ಎಜುಕೇಷನಲ್ ನಂಬರ್. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಮ್ಮ ಭಾರತ ದೇಶದಲ್ಲಿ ಒಂದು ನಂಬರನ್ನು ಕೊಟ್ಟಿದ್ದಾರೆ, ಯುನಿಕ್ ನಂಬರ್, ಆಧಾರ್ ಕಾರ್ಡ್ ನಂಬರ್ ಇದು. ಅದೇ ರೀತಿಯಾಗಿ ಸೊ ಇಲ್ಲಿ ನಾವು ಕರ್ನಾಟಕದಲ್ಲಾದರೆ STS ನಂಬರ್, ಸ್ಟೂಡೆಂಟ್ ಟ್ರ್ಯಾಕ್
ಸಿಸ್ಟಮಲ್ಲಿ ನಂಬರ್ ಕೊಟ್ಟಿರ್ತೀವಿ. ಸೊ ಆ STS ನಂಬರನ್ನು ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿಗೆ ಅಡ್ರೆಸ್ ಬಂದುಬಿಟ್ಟು ಯಾವ ಊರು ಅಂತ ಬರೆದ್ರೆ ಸಾಕು, ಯಾವ ಭಾಗ ಊರು ಬರೆದ್ರೆ ಸಾಕು, ಅಡ್ರೆಸ್ ಬಂದುಬಿಡುತ್ತೆ. ಸೊ ಮೊಬೈಲ್ ನಂಬರು ಚಾಲ್ತಿಯಲ್ಲಿರುವ ಪೋಷಕರ ನಂಬರು, ಯಾವುದೋ ಸ್ವಿಚ್ ಆಫ್ ಆಗೋದಾಗಲಿ ಅಥವಾ ರೀಚಾರ್ಜ್ ಮಾಡದೇ ಇರೋದಾಗಲಿ ಇನ್ನೊಂದು ತೊಂದರೆ ಇರಬಾರ್ದು. ಯಾವ ನಂಬರನ್ನು ನೀವು ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರು ಯಾವಾಗಲೂ ಕೂಡ ಆನ್ ಇರಬೇಕು ಮತ್ತು ಇದು ಪ್ರತಿ ಸಮಯದಲ್ಲೂ ಕೂಡ ರನ್ನಿಂಗ್ ಇರಬೇಕು. ಆ ನಂಬರನ್ನು ಕೊಡಿ. ಸೊ ಇಲ್ಲಿ ಇಮೇಲ್, ಸೊ ಕೆಲವು ಪೋಷಕರು ಇಮೇಲನ್ನು ಏನು ಇರೋದಿಲ್ಲ, ಯಾರಿಗೆ ಇಮೇಲ್ ಇದೆಯೋ ಅವರ ಇಮೇಲನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಐಡೆಂಟಿಫಿಕೇಷನ್ ಮಾರ್ಕ್ ಆಫ್ ದ ಕ್ಯಾಂಡಿಡೇಟ್, ಇಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್ ಯಾಕೆ ಬರಿಬೇಕು ಅಂತಂದರೆ, ಸೊ ಕೆಲವು ಮಕ್ಕಳು ಫೇಸಲ್ಲಿ, ಕೈಯಲ್ಲಿ, ಕಾಲಲ್ಲಿ ಅಥವಾ ಯಾವುದಾದ್ರು ಮಚ್ಚೆ ಅಥವಾ ತುಂಬ ವಾಸಿ ಆಗಿದ್ರೂ ಕೂಡ ಒಂದು ಮಾರ್ಕ್ ಉಳ್ಕೊಂಡಿರುತ್ತೆ. ಅಂಥ ಮಾರ್ಕನ್ನು ಮೆನ್ಷನ್ ಮಾಡಬೇಕು. ಯಾಕೆ ಮಾರ್ಕ್ ಮಾಡಬೇಕು ಅಂತಂದರೆ, ಸೊ ಒಂದೇ ಊರಿನ, ಒಂದೇ ಏನು ಸೆಲೆಕ್ಷನ್ ಲಿಸ್ಟಲ್ಲಿ ಒಂದೇ ಹೆಸರಿನ, ಒಂದೇ ತಾಯಿ, ಒಂದೇ ತಂದೆ, ಸೊ ಒಂದೇ ಹೆಸರಿನ ಒಂದು ಊರು, ಸೊ ಇವೆಲ್ಲವೂ ಕೂಡ ಬಂದಾಗ ಒಂದು ಸೆಲೆಕ್ಷನ್ ಟೈಮಲ್ಲಿ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವು ಐಡೆಂಟಿಫಿಕೇಷನ್ ಮಾರ್ಕನ್ನು ನೀವು ಬರೆಯೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಅಂತಹ ಒಂದೇ ರೀತಿಯ ತಂದೆ ತಾಯಿ, ಒಂದೇ ರೀತಿಯ ಊರು, ಒಂದೇ ರೀತಿಯ ಡೇಟ್ ಆಫ್ ಬರ್ತು, ಒಂದೇ ರೀತಿ ಮಾರ್ಕ್ಸು ಅವೆಲ್ಲ ಬಂದಾಗ ನಮಗಿಲ್ಲಿ ಈ ಒಂದು ಐಡೆಂಟಿಫಿಕೇಷನ್ ಮಾರ್ಕನ್ನು ನೋಡಿಬಿಟ್ಟು ಆ ಕ್ಯಾಂಡಿಡೇಟನ್ನು ಐಡೆಂಟಿಫಿಕೇಷನ್ ಮಾಡ್ತಾರೆ. ಅವರಿಗೆ ಸೀಟ್ ಸೆಲೆಕ್ಷನ್ ಆಗೋಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಐಡೆಂಟಿಫಿಕೇಷನ್ ಮಾರ್ಕನ್ನು ದಯಮಾಡಿ ಯಾರೂ ಮರಿಬೇಡಿ, ಮೆನ್ಷನ್ ಮಾಡಿ. ಸೊ ಇವ್ರದ್ದು ಆನ್ಯುವಲ್ ಇನ್ಕಮ್ ಬಂದು 60,000 ಇದೆ. ನಿಮ್ಮ 70 ಇದ್ದರೆ, 80 ಇದ್ದರೆ, 90 ಇದ್ದರೆ, ಸೊ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾವುದಿರುತ್ತೋ ಅದನ್ನು ಮೆನ್ಷನ್ ಮಾಡಬೇಕು ಅಂತ ನಿಮ್ಮಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ಅದೇ ರೀತಿಯಾಗಿ ನಮ್ಮ ಮುಂದಿನ ಒಂದು ಕಾಲಮ್ಗೆ ಹೋಗೋದಾದರೆ ಇಲ್ಲಿ ಇನ್ಕಮ್ ಬಂದ್ಬಿಟ್ಟು ನಿಮ್ದು ಎಷ್ಟಿರುತ್ತೋ ಅಷ್ಟು ಮೆನ್ಷನ್ ಮಾಡಿ. ನ್ಯಾಷನಾಲಿಟಿ ಬಂದು ಇಂಡಿಯನ್ ಅಂತ ಬರೆದಿದ್ದಾರೆ, ಇಲ್ಲಿ ಹಿಂದೂ ಅಂತ ಬರೀರಿ. ನ್ಯಾಷನಾಲಿಟಿ ನಮ್ಮದು ಇಂಡಿಯನ್ ಅಥವಾ ಭಾರತೀಯ ಅಂತೇಳಿ ನಾವು ಬರಿಬೇಕು. ಸೊ ರೀಸನ್ ಬಂದ್ಬಿಟ್ಟು ನಾವು ಹಿಂದೂ ಆಗಿದ್ರೆ ಹಿಂದೂ ಹಾಕಿ, ಮುಸ್ಲಿಮ್ ಆಗಿದ್ರೆ ಮುಸ್ಲಿಮ್ ಹಾಕಿ, ಜೈನ್ ಇದ್ದರೆ ಜೈನ್ ಹಾಕಿ, ಸಿಖ್ ಇದ್ದರೆ ಸಿಖ್ ಹಾಕಿ, ಕ್ರೈಸ್ತ ಇದ್ದರೆ ಕ್ರೈಸ್ತ ಹಾಕಿ. ಸೊ ನಿಮ್ಮ ರಿಲಿಜಿಯನ್ನು ನಿಮ್ಮ ಒಂದು ಅಡ್ಮಿಷನ್ ರಿಜಿಸ್ಟ್ರಲ್ಲಿ ಏನು ಬರ್ಸಿರ್ತೀರಿ ಆ ಒಂದು ರಿಲಿಜನ್ನ ಮೆನ್ಷನ್ ಮಾಡಬೇಕು. ಸೊ ಅದೇ ರೀತಿ ಮೀಡಿಯಮ್ ಆಫ್ ಎಕ್ಸಾಮನ್ನು ಯಾವ ಮೀಡಿಯಮಲ್ಲಿ ನೀವು ತೊಗೊಳಕ್ಕೆ ಇಷ್ಟಪಡ್ತಾ ಇದ್ದೀರಿ. ಕನ್ನಡ ಮೀಡಿಯಮಲ್ಲಿ ನೀವು ನವೋದಯ ಪರೀಕ್ಷೆ ಬರೆಸ್ಬೇಕಂದ್ರೆ ಕನ್ನಡ ಮೆನ್ಷನ್ ಮಾಡಿರಿ. ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಎಕ್ಸಾಮ್ ತೊಗೋತೀವಿ ಅಂದರೆ ಇಂಗ್ಲೀಷನ್ನು ಮೆನ್ಷನ್ ಮಾಡಿ. ಸೊ ನೀವು ಯಾವ ಲ್ಯಾಂಗ್ವೇಜ್ ಮೆನ್ಷನ್ ಮಾಡಿರ್ತೀರೋ ಆ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮನ್ನು ತೊಗೊಳಕ್ಕೆ ಮತ್ತು ಆನ್ಸರ್ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ ಅಂತಲ್ಲ, ನಿಮಗೆ ಬುಕ್ಲೆಟ್ ಕೊಡ್ತಾರೆ ಎಕ್ಸಾಮ್ ಬರೀಬೇಕಾದ್ರೆ, ಆ ಬುಕ್ಲೆಟಲ್ಲಿ ಕಂಪಲ್ಸರಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಆ ರೂಮ್ ಸೂಪರ್ವೈಸರು ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನಾವು ಒಂದು ಈ ಮೀಡಿಯಮನ್ನು ಶೇಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಅಲ್ಲಿ ನಿಮಗೆ ಇನ್ನೂ ಮಾಹಿತಿ ಹೆಚ್ಚಿನದಾಗಿ ತಿಳಿಯುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಪರ್ಟಿಕ್ಯುಲರ್ಸ್ ಅಂದರೆ ಸ್ಕೂಲಲ್ಲಿ ಮಗು ಯಾವ ಥರ ಓದಿದೆ, ನೇಮ್ ಆಫ್ ದ ಸ್ಕೂಲ್, ಯಾವ ಸ್ಕೂಲಲ್ಲಿ 3rd ಮತ್ತು 4th ಓದಿದ್ದಾಳೆ ಅಂತೇಳಿ. ಸೊ ಕ್ಲಾಸ್ 3 ಬಂದುಬಿಟ್ಟು ಈ ಹುಡುಗಿ ನಮ್ಮ ವಿದ್ಯಾರ್ಥಿನಿ ಓದ್ತಾ ಇರೋದು ಜನತಾ ವಿದ್ಯಾಲಯ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ದಾವಣಗೆರೆ. ಸೊ ಅದೇ ರೀತಿಯಾಗಿ 5th ಓದಿದ್ದು ದಾವಣಗೆರೆ ಜನತಾ ವಿದ್ಯಾಲಯ, 4th ಓದಿದ್ದು 5th ಓದಿದ್ದು ದಾವಣಗೆರೆ ಜನತಾ ವಿದ್ಯಾಲಯ ಇಂಗ್ಲೀಷ್ ಮೀಡಿಯಮ್ ಸ್ಕೂಲು. ಸೊ ಅದೇ ರೀತಿಯಾಗಿ ಸ್ಕೂಲ್ ಲೊಕೇಶನ್ ಬಂದುಬಿಟ್ಟು ಅದು ನಮ್ಮದು ದಾವಣಗೆರೆ ಸಿಟಿಯಲ್ಲಿರೋದ್ರಿಂದ ನಾವು